ಇವತ್ತಿನ ಸಂದೇಶದ ಪೀಠಿಕೆ ಕಾಲೇಬ್, ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್. ವಿಭಿನ್ನ ಆತ್ಮವನ್ನು ಹೊಂದಿರುವ ವ್ಯಕ್ತಿ. ಕಾಲೇಬ್ ಎಂಬ ಹೆಸರು ಸತ್ಯವೇದ ಗ್ರಂಥದಲ್ಲಿ ಹೆಚ್ಚು ಕಡಿಮೆ 36 ಸಾರಿ ಪ್ರಸಿದ್ಧಪಡಿಸಲಾಗಿದೆ. ಕಾಲೇಬ್ ಈ ವ್ಯಕ್ತಿಯ ಕುರಿತು 36 ಸಾರಿ ಬರೆಯಲ್ಪಟ್ಟಿದೆ. ಈತನ ಜೀವಿತವನ್ನು 3 ಭಾಗಗಳಾಗಿ ವಿಭಾಗಿಸಬಹುದು. 40 ವರ್ಷಗಳು ತಾನು ಐಗುಪ್ತ ದೇಶದಲ್ಲಿ ಫರೋಹನ ದಾಸತ್ವದಲ್ಲಿದ್ದ ಇಸ್ರಾಯೇಲರ ಅನುಭವಿಸಿದಂಥ ಯಾತನೆಗಳಲ್ಲಿ ಹೆಚ್ಚು ಕಡಿಮೆ 40 ವರ್ಷ ಅಲ್ಲೇ ಕಳೆದನು. ಇನ್ನ ಎರಡನೇ ಅಂತ ಅರಣ್ಯದಲ್ಲಿ 40 ವರ್ಷ, ಅರಣ್ಯದಲ್ಲಿ 40 ವರ್ಷ. ಉಳಿದ ತನ್ನ ಜೀವಿತವನ್ನ, ಅವನ ಪ್ರಾಯ ತಾನು ಹೇಳುವ ಸಂದರ್ಭದಲ್ಲಿ 85 ವರ್ಷ. ಆದರೆ ಎಷ್ಟು ವರ್ಷ ತಾನು ಬದುಕಿದ್ದ ಎಂಬುದು ನಮಗೆ ಮಾಹಿತಿ ಇಲ್ಲದೆ ಇರೋದರಿಂದ ಉಳಿದ ಕಾಲವನ್ನ ದೇವರು ವಾಗ್ದಾನ ಮಾಡಿದಂಥ ವಾಗ್ದಾನದ ದೇಶವಾದ ಕನಾನ್ ದೇಶದಲ್ಲಿ, ಹಾಲು ಜೇನು ಹರಿಯುವ ಆ ದೇಶದಲ್ಲಿ ಸಮೃದ್ಧಿಯನ್ನ, ಸಮಾಧಾನವನ್ನ ಅನುಭವಿಸಿ ಹೆಬ್ರೋನ್ ಅದನ್ನ ತನ್ನ ಸ್ವಂತ ಸ್ವಾಸ್ಥ್ಯವಾಗಿ ಸ್ವಾಧೀನ ಮಾಡಿಕೊಂಡಂತ ವ್ಯಕ್ತಿ ಕಾಲೇಬನಾಗಿದ್ದನು. ಇವತ್ತು ದೇವ ಮಕ್ಕಳು ಒಂದು ತಿಳ್ಕೊಳ್ರಿ, ಈ ಪ್ರಾಬಸ್ ರಾತ್ರಿ ನಮ್ಮ ಪ್ರಾರ್ಥನೆಯಲ್ಲಿ ಇದ್ದಾಗ ದೇವರು ಆ ವಾಕ್ಯ ನನ್ನ ಮುಂದೆ ತಂದ್ರು. ಜ್ಞಾನೋಕ್ತಿಗಳ ಪುಸ್ತಕ ಅದರ 16ನೇ ಅಧ್ಯಾಯ 20ನೇ ವಚನವನ್ನ ಗಮನಿಸಿದ್ರೆ, ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಒಬ್ಬನು ನನ್ನಲ್ಲೂ ನನ್ನ ವಾಕ್ಯ ಅವನಲ್ಲೂ ನೆಲೆಗೊಂಡಿದ್ದರೆ ಅವನೇ ಹೆಚ್ಚಿನ ಫಲ ಕೊಡುವವನಾಗಿರ್ತಾನೆ. ಇಫ್ ಯು ವಾಂಟ್ ಟು ಬೇರ್ ಫ್ರೂಟ್, ಯು ಮಸ್ಟ್ ಅಬೈಡ್ ಇನ್ ಗಾಡ್. ಒಬ್ಬನು ದೇವರಲ್ಲಿ ಎಷ್ಟು ಹತ್ತಿರವಾಗಿರ್ತಾನೋ ಅವನನ್ನು ಹತ್ತಿರಕ್ಕೆ, ದೇವರ ಹತ್ತಿರಕ್ಕೆ ಕರೆತರುವಂಥದ್ದು ದೇವರ ವಾಕ್ಯವಾಗಿರುತ್ತದೆ. ಯೌವನಸ್ಥರಿಗೆ ಆ ವಾಕ್ಯ ದಾರಿಗೆ ದೀಪವು, ಮಾರ್ಗಕ್ಕೆ ಬೆಳಕು ಆಗಿರುವಂಥದ್ದಾಗಿದೆ. ಒಬ್ಬ ಯೌವನಸ್ಥನು ತನ್ನನ್ನು ಶುದ್ಧಿಪಡಿಸಿಕೊಳ್ಳುವುದು, ಕ್ರಮಪಡಿಸಿಕೊಳ್ಳುವುದು ಯಾವುದರಿಂದ ಅಂದ್ರೆ ಅದು ದೇವರ ವಾಕ್ಯದಿಂದ. ಈ ವಾಕ್ಯ ಮಾತನಾಡುವ ನನಗೂ ಅನ್ವಯಿಸುತ್ತೆ, ಕೇಳುವ ನಿಮಗೂ ಅನ್ವಯಿಸುತ್ತದೆ. ಕಾರಣ ಈ ವಾಕ್ಯ ಹಿಬ್ಬಾಯಿ ಕತ್ತಿಯಾಗಿರುತ್ತೆ. ಯಾವುದೇ ಕೀಳು ಮಜ್ಜೆಗಳಲ್ಲೂ ತೂರಿ ಹೋಗೋದಕ್ಕೆ ಇದಕ್ಕೆ ಸಾಮರ್ಥ್ಯ ಇರುವಂಥದ್ದಾಗಿದೆ. ಇದು ಚೈತನ್ಯವುಳ್ಳದು, ಇದು ಜೀವವುಳ್ಳದು. ಈ ವಾಕ್ಯ ಅದು ಪರಲೋಕ ರಾಜ್ಯದಲ್ಲಿ ಎಂದೆಂದಿಗೂ ಸ್ಥಿರವಾಗಿ ಇಡಲ್ಪಟ್ಟಿರುವಂಥದ್ದಾಗಿದೆ. ಮುಂದೊಂದು ದಿನ ಬರುತ್ತೆ, ಆ ದಿನದಲ್ಲಿ ನ್ಯಾಯ ತೀರ್ಪು ಮಾಡುವುದು ದೇವರ ವಾಕ್ಯದನ್ನ ಇಟ್ಕೊಂಡೇ ದೇವರ ನ್ಯಾಯ ತೀರ್ಪು ಮಾಡೋದು. ಅದರಿಂದ ಈ ವಾಕ್ಯ ಹಸಿದವರಿಗೆ ಆಹಾರ, ಕೈಗೆ ಕಣ್ಣಾಡಿ, ಕಲ್ಲಾದ ಹೃದಯಕ್ಕೆ ಚಮ್ಮಟಿ. ಇದು ಜೀವವುಳ್ಳ ವಾಕ್ಯವಾಗಿರೋದ್ರಿಂದ ಈ ವಾಕ್ಯ ದೇವದೂತರಿಗಿಂತ ವೇಗವಾಗಿ ಚಲಿಸಿ ತಾನು ದೇವರು ಉದ್ದೇಶಿಸಿರುವ ಕಾರ್ಯಗಳನ್ನ ನೆರವೇರಿಸದೆ ಅದು ಅವನ ಬಳಿಗೆ ಹಿಂತಿರುಗಿ ಹೋಗೋದಿಲ್ಲ. ಅದರಿಂದ ಈ ವಾಕ್ಯಗಳನ್ನ ಯಾರು ಸ್ಮರಿಸುತ್ತಾರೋ ಅವರು ಸುಕ್ಷೇಮವನ್ನ ಪಡೆಯುತ್ತಾರೆ. ನೀವು ಪ್ರಕಟಣೆ ಪುಸ್ತಕದಲ್ಲಿ ಓದಿದ್ರೆ ಈ ವಾಕ್ಯವನ್ನ ಹೇಳುವವನು, ಅವುಗಳನ್ನ ಕೈಗೊಂಡು ಅನುಸರಿಸಿ ನಡೆಯುವವನು, ಅವನು ಧನ್ಯನಾಗಿರ್ತಾನೆ. ಹಾಗಾದ್ರೆ ಇವತ್ತು ನೀವು ಭಾಗ್ಯವಂತರು, ಧನ್ಯರು ಆಗಿರೋದ್ರಿಂದ ಪಕ್ಕದಲ್ಲಿ ಇರುವವರಿಗೆ ಕೈ ಕೊಟ್ಟು ಮುಖ ನೋಡಿ ನಗುನಗುತ್ತಾ ಹೇಳ್ರಿ, ನೀವು ಭಾಗ್ಯವಂತರಾಗಿದ್ದೀರಾ. ನಾನು ನಂಬುತ್ತೇನೆ, I believe inside of every Christian
ಈಸ್ ದ ಸ್ಪಿರಿಟ್ ಆಫ್ ಕಾಲೇಬ್. ಪ್ರತಿಯೊಂದು ವಿಶ್ವಾಸಿಗಳ ಒಳಗಡೆ ಕಾಲೇಬನ ಆತ್ಮ ಇದೆ ಎಂದು ನಾನು ನಂಬುತ್ತೇನೆ. ಆಮೆನ್. ಕಾರಣ ವಾಕ್ಯ ನಮ್ಮ ಒಳಗಡೆ ಇದ್ರೆ ನಮ್ಮ ಒಳಗಡೆ ಬೇರೆ ಆತ್ಮ ಬರಕ್ಕಾಗೋದಿಲ್ಲ. ನಮ್ಮ ಒಳಗಡೆ ಕಾಲೇಬನಲ್ಲಿ ಇದ್ದಂಥ ಅದೇ ಆತ್ಮ ದೇವರು ನಮಗೂ ದಯಪಾಲಿಸ್ತಾನೆ. ನಾನು ಇದಕ್ಕೆ ಟೈಟಲ್ ಈಗ ಕೊಟ್ಟೆ, ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್ ಅಂತ. ಕನ್ನಡ ಭಾಷೆಯಲ್ಲಿ ಬೈಬಲ್ನಲ್ಲಿ ನನ್ನ ದಾಸನಾದ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರದೆ ಅಂತ ಇದೆ. ಇಂಗ್ಲೀಷಲ್ಲಿ ಸ್ವಲ್ಪ ಓದಿದ್ರೆ ಕಾಲೇ ದ ಮ್ಯಾನ್ ವಿತ್ ಎ ಡಿಫರೆಂಟ್ ಅನದರ್ ಸ್ಪಿರಿಟ್ ಅಂತಾರೆ, ಅಥವಾ ಡಿಫರೆಂಟ್ ಸ್ಪಿರಿಟ್ ಅಂತಾರೆ. ಎಲ್ಲರ ರೀತಿಯಲ್ಲ, ಇವನು ಸ್ವಲ್ಪ ವ್ಯತ್ಯಾಸ ಉಳ್ಳವನು. ಇವತ್ತಿನ ನನ್ನ ಸಂದೇಶದ ಈ ಭಾಗದಲ್ಲಿ ಕಾಲೇಬನ ಅಭಿಷೇಕ ಅದರ ಕುರಿತು ನಿಮ್ಮನ್ನು ಎಚ್ಚರಿಸುವುದು. ವೆನ್ ಎವ್ರಿ ಒನ್ ಎಲ್ಸ್ ಅರೌಂಡ್ ಯು ಸೀಮ್ಸ್ ಟು ಫೀಲ್ ಸಮಥಿಂಗ್ ಕ್ಯಾನ್ ನಾಟ್ ಬಿ ಡನ್, ಟ್ರಸ್ಟ್ ಗಾಡ್, ಇಟ್ ವಿಲ್ ಬಿ ಡನ್. ಎಲ್ಲರೂ ಅಸಾಧ್ಯವೆಂದು, ಆಗೋದಿಲ್ಲ ಎಂದು ಕೈ ಚೆಲ್ಲುವಾಗ ನೀನು ಯಾವಾಗ ದೇವರಲ್ಲಿ ಭರವಸೆ ಇಡ್ತೀಯೋ, ದೇವರನ್ನ ಹತ್ತುಕೊಳ್ಳುತ್ತೀಯೋ, ನಿನ್ನಿಂದ ಅದು ಸಾಧ್ಯ ಎನ್ನುವುದೇ ಈ ಕಾಲೇಬಿನ ಸ್ಪಿರಿಟ್ನ ಪ್ರತ್ಯೇಕತೆ. ನಾವು ಇಸ್ರಾಯೇಲ್ ಜನರನ್ನ ದೇವರು ಅನೇಕ ಸಂದರ್ಭಗಳಲ್ಲಿ ಪರೀಕ್ಷೆ ಮಾಡಿದನು. ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಮಾಡಿದನು. ವಾಗ್ದಾನದ ದೇಶವಾದ ಕನಾನನ್ನ ನೀವು ಸ್ವಾಧೀನ ಮಾಡ್ಕೊಳ್ತೀರಾ ಅಂತ ಹೇಳಿದನು. ಅದು ನಿಮಗೆ ಸ್ವಂತ ಸ್ವಾಸ್ಥ್ಯವಾಗಿ ಕೊಡ್ತೀನಿ ಅಂತ ಹೇಳಿದನು. ಅಬ್ರಾಮನ ಕಾಲದಿಂದ ವಾಗ್ದಾನ ಕೇಳ್ತಾನೆ ಬಂದರು. ಆದರೆ ಅವರು ಅದನ್ನು ಸ್ವಾಧೀನ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಕಾರಣ ದೇವರು ಹೇಳಿದ ಮಾತು ತಪ್ಪಿದ್ರಿಂದ ಅಲ್ಲ, ಅವರ ಒಳಗಡೆ ಅದನ್ನು ಸ್ವಾಧೀನ ಮಾಡಿಕೊಳ್ಳುವಂಥ, ಕೈವಶ ಮಾಡಿಕೊಳ್ಳುವಂಥ ಆತ್ಮನ ಕೊರತೆ ಎದ್ದು ಕಾಣ್ತಾ ಇತ್ತು. ಅದರಿಂದ ದೇವರಿಗೆ ಬಹಳ ಕೋಪ ಅವರ ಮೇಲೆ ಬಂತು. ಇಸ್ರಾಯೇಲ್ ಜನರನ್ನ ದೇವರು ಗುಣಗುಟ್ಟುವ, ಅಸಾಧ್ಯ ಎಂದು ಹೇಳುವ, ನಕಾರಾತ್ಮಕವಾಗಿ ಮಾತನಾಡುವ, ನೆಗೆಟಿವ್ ಮಾತುಗಳನ್ನು ಮಾತನಾಡುವ, ಸಂಭವಿಸೋದಿಲ್ಲ ಅಂತ ಹೇಳುವ ಅಂತ ವ್ಯಕ್ತಿಗಳ ಮೇಲೆ ದೇವರ ಕೋಪ ಬಹಳ ಹೆಚ್ಚಾಯಿತು. ಆ ಕಾಲಘಟ್ಟದಲ್ಲಿ ದೇವರು ಒಬ್ಬ ಮನುಷ್ಯನನ್ನು ಕಾಣ್ತಾನೆ, ಅವನ ಹೆಸರು ಕಾಲೇಬನಾಗಿದ್ದಾನೆ. ಆಗ ಅವನು ಹೇಳ್ತಾನೆ, ದೇವರು ಹೇಳ್ತಾನೆ, ಬಟ್ ಮೈ ಸರ್ವೆಂಟ್ ಕಾಲೇಬ್, ಬಿಕಾಸ್ ಈ ಹ್ಯಾಡ್ ಅನದರ್ ಸ್ಪಿರಿಟ್ ವಿತ್ ಹಿಮ್. ಅವನ ಒಳಗಡೆ ಇರುವಂಥ ಆತ್ಮ ಇವರೆಲ್ಲರೂ ಹೇಳೋ ರೀತಿಯಲ್ಲ ಅಲ್ಲ, ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸಕರವಾದ ಆತ್ಮ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ಜನ ಏನು ಹೇಳ್ತಾರೋ, ಊರವ್ರು ಏನು ಹೇಳ್ತಾರೋ, ಆದರೆ ನನ್ನಲ್ಲಿರುವ ಆತ್ಮ ಸ್ವಲ್ಪ ಡಿಫ್ರೆಂಟ್ ಕಣ್ರಿ ಅಂತ ಹೇಳ್ರಿ. ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್. ಸತ್ಯವೇದ ಗ್ರಂಥದಲ್ಲಿ ಒಂದು ವ್ಯಕ್ತಿಯ ಕುರಿತು ನಾವು ಏನಾದರೂ ಕಲಿಯೋದಾದ್ರೆ ಅವನ ಆಟಿಟ್ಯೂಡ್, ಅವನ ಮನೋಭಾವನೆ ಉತ್ತಮವಾಗಿರಬೇಕು. ಒಂದು ವ್ಯಕ್ತಿಯ ಜೊತೆಯಲ್ಲಿ ನೀವು ಅಸೋಸಿಯೇಟ್ ಮಾಡುವಾಗ ಅವನ ಮನೋಭಾವನೆ ಒಳ್ಳೆಯದಂತ ಆರಂಭದಲ್ಲಿ ನೀವು ಕಂಡುಕೋಬೇಕು. ದ ರಾಂಗ್ ಸ್ಪಿರಿಟ್ ವಿಲ್ ಬ್ರಿಂಗ್ ರಾಂಗ್ ಥಿಂಗ್ಸ್ ಇನ್ ಟು ಯು. ಮತ್ತೊಮ್ಮೆ ಹೇಳ್ತೀನಿ, ಕೆಟ್ಟಾತ್ಮನು, ದುರಾತ್ಮನು ದುಷ್ಟ ಕಾರ್ಯಗಳನ್ನು ನಿನ್ನ ಒಳಗಡೆ ತಂದು ಡಂಪ್ ಮಾಡ್ತಾನೆ. ಆಮೇಲೆ ಅದಕ್ಕೆ ನೀನು ಯಾರು ಅಂತ ಹೇಳಬೇಕಾದ್ರೆ ನಿನ್ನ ಸ್ನೇಹಿತ ಯಾರು ಮೊದಲು ಹೇಳು ಅಂತ. ನಿನ್ನ ಸ್ನೇಹಿತನ ನೋಡಿದ್ರೆ ಸಾಕು ನೀನು ಯಾರು ಅಂತ ನಾನು ಹೇಳಬಲ್ಲೆ ಅಂತ. ಫೈಂಡ್ ಎ ಗುಡ್ ಫ್ರೆಂಡ್, ಫೈಂಡ್ ಎ ಗುಡ್ ಪಾರ್ಟ್ನರ್. ಆಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಕ್ಯಾರೆಕ್ಟ್ರು, ಅವರ ಆಟಿಟ್ಯೂಡ್. ಈ ಆಟಿಟ್ಯೂಡ್ ಅಂದಾಗ
ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನೀವು ಕನ್ನಡದಲ್ಲಿ. ದ ಬೈಬಲ್ ಯಾವುದಾದ್ರೂ ಒಂದು ಉತ್ತಮ ಕ್ಯಾರೆಕ್ಟರ್ ಅನ್ನ ಚಿತ್ರೀಕರಿಸೋದಾದ್ರೆ, ಒಂದು ಉತ್ತಮ ನಡವಳಿಕೆ ಆತ್ಮನನ್ನ ಚಿತ್ರೀಕರಿಸುವುದಾದ್ರೆ, ಅದು ಕಾಲೇಬನಲ್ಲಿ ಇದ್ದಂಥ ಆತ್ಮವಾಗಿರುತ್ತದೆ. ಆಮೇಲೆ ಈ another spirit, even we can translate as a different spirit, or what I said, different spirit ಅಂತ ನಾನು ಏನು ಹೇಳಿದೋ. ಅದಕ್ಕೆ ಕಾಲೇಬನು ಒಂದು ಉತ್ತಮ ಎಕ್ಸಾಂಪಲ್. ನಂಬಿಕೆಗೆ, ಧೈರ್ಯಕ್ಕೆ. ಇವತ್ತಿನ ಕಾಲಗಳಲ್ಲಿ ಸಭೆ ನಾನಾ ವಿಧವಾದ ಉಪದ್ರವಗಳಲ್ಲಿ ಹಾದು ಹೋಗುತ್ತಿರುವ ಕಾಲಘಟ್ಟಗಳಲ್ಲಿ, ನಂಬಿಕೆಗೆ ಆಗುವಂತ ಪರಿಶೋಧನೆಗಳ ಮಧ್ಯದಲ್ಲಿ, ಜನವಿರೋಧಗಳ ಮಧ್ಯದಲ್ಲಿ ಇದು ಅತ್ಯವಶ್ಯಕವಾಗಿರುತ್ತದೆ. ಪ್ರತಿಕೂಲಗಳು, ವಿರೋಧಗಳು ದೈವ ಜನರಿಗೆ ವಿರುದ್ಧವಾಗಿ ತಾಂಡವ ಆಡ್ತಾ ಇರುವಾಗ ಧೈರ್ಯ ಮತ್ತು ನಂಬಿಕೆ ಇದು ಬಹಳ ಮುಖ್ಯವಾಗಿರುತ್ತದೆ. ಹಲ್ಲೆಲೂಯಾ. ಲೋಕದಲ್ಲಿ ಜೀವಿಸುವಾಗ ಪ್ರತಿಯೊಂದು ವಿಶ್ವಾಸಿಗಳ ಒಳಗಡೆ ದ ಸ್ಪಿರಿಟ್ ಆಫ್ ಕಾಲೇಬ್ನಲ್ಲಿದ್ದಂಥ ಆ ವಿಭಿನ್ನವಾದ ಆತ್ಮ ನಮ್ಮಲ್ಲೂ ಇರಬೇಕು. ಅದಕ್ಕೆ ನಾನು ನಿಮ್ಮನ್ನ ಪ್ರೋತ್ಸಾಹ ಪಡಿಸುವಂತನಾಗಿದ್ದೇನೆ. ಅದು ಉಳ್ಳವರು ಗಟ್ಟಿ ಆಗೊಂದು ಆಮೇಲೆ ಹೇಳ್ರಿ. ನೋಡ್ರಿ, ಕೆಲವೊಮ್ಮೆ ಈ ಹಳೆ ಒಡಂಬಡಿಕೆಯಲ್ಲಿ ಇರುವ ಸಂಗತಿಗಳನ್ನ ಕೆಲವರು ಹೇಳ್ಬೇಡ್ರಿ. ಯಾಕೆ ಹಳೆ ಒಡಂಬಡಿಕೆಯ ಬಗ್ಗೆ ಮಾತಾಡ್ತೀರಾ? ಅದೆಲ್ಲ ಧರ್ಮಶಾಸ್ತ್ರ ಕಾಲದಲ್ಲೇ ಮುಗಿದೋಯ್ತು, ನಮ್ಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ಕೆಲವರು ಕೇವಲ ಹೊಸ ಒಡಂಬಡಿಕೆ ಮಾತ್ರ ಸಾಕು. ನೋಡ್ರಿ, ರಾಂಗ್ ಟೀಚಿಂಗ್ ಅದು. ನಿಮಗೊಂದು ವಾಕ್ಯ ಹೇಳ್ತೀನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಪೂರ್ವದಲ್ಲಿ ಬರೆದದ್ದನ್ನೆಲ್ಲ ನಮ್ಮನ್ನ ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ಯಾರನ್ನ ಉಪದೇಶಿಸೋದಕ್ಕೆ? ನಾವು ಓದಿ ಸ್ಥಿರ ಚಿತ್ತವನ್ನ, ಆದರಣೆಯನ್ನ ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ನೋಡಿದ್ರೆ ಏನಕ್ಕೆ ಇದು ಬರೆಯಲ್ಪಟ್ಟಿರೋದು? ನಾವು ಅದನ್ನ ಓದಬೇಕು, ಸ್ಥಿರಚಿತ್ತವನ್ನ, ಆದರಣೆಯನ್ನು ಹೊಂದ್ಕೊಬೇಕು, ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಅದರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಆರಂಭದಲ್ಲಿ ಜ್ಞಾನೋಕ್ತಿಗಳು 16:20 ನಾನು ಹೇಳಿದ್ದಕ್ಕೆ ಕಾರಣ ಅದೇ. ವಾಕ್ಯವನ್ನು ಸ್ಮರಿಸುವಾಗ ಇದು ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತೆ, ನಮ್ಮ ಧೈರ್ಯವನ್ನು ಇಮ್ಮಡಿ ಮಾಡುತ್ತೆ, ನಮ್ಮಲ್ಲಿ ಶೈರ್ಯನೆ ಉಂಟು ಮಾಡುತ್ತೆ, ರಕ್ಷಣೆಯ ನಿರೀಕ್ಷೆಯ ಅನುಭವಗಳು ಉಂಟು ಮಾಡುತ್ತೆ, ಕ್ರಿಸ್ತನಲ್ಲಿ ಬೆಳೆದು ಬರೋದಕ್ಕೆ ಕೃಪೆಯನ್ನ ಹೆಚ್ಚು ಮಾಡುವಂಥದ್ದಾಗಿರುತ್ತೆ. ದಟ್ಸ್ ಅ ರೀಸನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದಕ್ಕೆ ನಾನು ಹೋಗ್ತೇನೆ. ಇವನ ಜೀವನದಲ್ಲಿ ಕಾಲೇಬನ ಸ್ವಭಾವವನ್ನು ಗಮನಿಸಿದ್ರೆ, ಈ ನೆವರ್ ಕಾಂಪ್ರಮೈಸ್ಡ್. ಅವನು ಯಾವತ್ತು ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಇರಲಿಲ್ಲ. ಅವನು ಯಾವತ್ತು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ಈ ಪಾಸಿಟಿವ್ ಹೇಳುವವರ ಸಂಗಡ ನೆಗೆಟಿವ್ ಹೇಳೋರು ಇದ್ದೇ ಇರ್ತಾರೆ. ಆಮೇಲೆ ಆದರೆ ಇವನು ಅವರ ಮಧ್ಯದಲ್ಲಿ ವಾಸ ಮಾಡ್ದ, ಅವರ ನಡುವೆ ವಾಸ ಮಾಡ್ದ. ವಾತಾವರಣ ಇವನಿಗೆ ಅನುಕೂಲವಲ್ಲ, ಇವನಿಗೆ ಪ್ರತಿಕೂಲವಾಗಿತ್ತು. ಬಟ್ ಈ ನೆವರ್ ಕಾಂಪ್ರಮೈಸ್ಡ್. ಅವನು ಅವ್ರ ಜೊತೆ ಹೊಂದಾಣಿಕೆ ಮಾಡಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್. ಸ್ತೋತ್ರ. ಇವನೊಂಥರ ವ್ಯತ್ಯಾಸ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಾನೊಂಥರ ವ್ಯತ್ಯಾಸ ಅಂತ. ಇವನ ಜೀವನದಲ್ಲಿ 85 ವರ್ಷವಾದಾಗಲೂ ರಿಟೈರ್ಮೆಂಟ್ ಮಾಡಲಿಲ್ಲ ದೇವರ ಸೇವೆ ವಿಷಯದಲ್ಲಿ. ಸ್ತೋತ್ರ ಹೇಳಲಿಲ್ಲ.
ಆಹಾ, ಅಯ್ಯೋ ನಾವು ತುಂಬ ಸೇವೆ ಮಾಡಿದ್ವಿ ಆ ಕಾಲದಲ್ಲಿ, ಎಷ್ಟು ಓಡ್ತೀವಿ ಗೊತ್ತಾ. ಈಗೆಲ್ಲ ಹೊಸ ಪೀಳಿಗೆ ಮಾಡಲಿ ಬಿಡಿ ಅಂತ ಹೇಳಿ ನಾನು ಕೈ ಕಟ್ಕೊಂಡು ಹೊರಗಡೆ ಹಿಂದೆ ಕೂತ್ಕೊಂಡಿದ್ದೀನಿ. ಆದರೆ ಕಾಲೇಬಿನ ಸ್ಪಿರಿಟ್ ಇರೋರು ಅವರಿಗೆ ರಿಟೈರ್ಮೆಂಟ್ ಇಲ್ಲ. ಅವರ ಮೂಗಿನಲ್ಲಿ ಶ್ವಾಸ ಇರೋವರೆಗೂ, ಅವರ ಶರೀರದಲ್ಲಿ ಆರೋಗ್ಯ ಇರೋವರೆಗೂ, ಹೋಗೋದಕ್ಕೂ ಬರೋದಕ್ಕೂ ದೇವರ ಬಲ ಅವರ ಮೇಲೆ ಇರುತ್ತೆ. ಅದಕ್ಕೆ ನಾನು ಹೇಳಿದೆ, ಕಾಲೇಬನಿಗೆ ಅವನು ವಿಭಿನ್ನ ಆತ್ಮ ಉಳ್ಳವನಾಗಿದ್ದನು. ಕಾಲೇಬನು ಡಿಫರೆಂಟ್ ಸ್ಪಿರಿಟ್ ಉಳ್ಳವನು. ಅವನಿಗೆ ರಿಟೈರ್ಮೆಂಟ್ ಇರಲಿಲ್ಲ, ಅವನು ಕಾಂಪ್ರಮೈಸ್ ಮಾಡಿಕೊಳ್ಳೂ ಇಲ್ಲ. 85 ವರ್ಷ ಇದ್ರೂ ಸ್ತೋತ್ರ. ಈಗ ಗಡಿ ಪ್ರದೇಶದಲ್ಲಿ ಯುದ್ಧಕ್ಕೆ ಕಳಿಸ್ಬೇಕು ಅಂದರೆ ಸ್ತೋತ್ರ ನಾನು ಹೋಗ್ತೀನಿ ಅಂತಾನೆ. ಇಲ್ರಿ 85 ವರ್ಷದಲ್ಲಿ ಗಡಿ ಕಾಯಕ್ಕೆ ಹೋಗ್ತೀನಿ, ಅಲ್ಲಿ ಏನೋ ಸ್ಟ್ರಾಂಗ್ ಹೋಲ್ಡ್ ಎಲ್ಲ ಇದೆ ಅಂತೆ, ನಾನು ನೋಡ್ಕೋತೀನಿ. ಪ್ರೈಸ್ ಗಾಡ್ ಅಂತವ್ರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಯಾವಾಗ ದೇವರ ಆತ್ಮನು ಇವನ ಒಳಗಡೆ ಇದ್ದಾನೋ, ಇವನು ಪ್ರಾಯ ವಿಷಯ ಅಲ್ಲ, ಪರಿಸ್ಥಿತಿ ವಿಷಯ ಅಲ್ಲ, ಹಣ ವಿಷಯ ಅಲ್ಲ, ಮನೆ ವಿಷಯ ಅಲ್ಲ, ಸಂದರ್ಭ ಸನ್ನಿವೇಶ ವಿಷಯ ಅಲ್ಲ. ನಿನಗೆ ಮನೋಭಾವನೆ ಇದೆಯಾ? ಉತ್ತಮ ವಿಭಿನ್ನವಾದ ಮನೋಭಾವನೆ ಇದೆಯಾ? ಇಟ್ ಈಸ್ ಪಾಸಿಬಲ್. ಯು ಕ್ಯಾನ್ ಮೇಕ್ ಇಟ್. ನಿನಗಾಗುತ್ತೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಮ್ಮೊಳಗಡೆ ಇರೋದು ಕಾಲೇಬನ ಆತ್ಮ ಅಂತ ಹೇಳ್ರಿ. ಆಗುತ್ತೆ. ಕಾಲೇಬ್ ಎಂಬ ಹೆಸರಿನ ಅರ್ಥ, ಮೀನಿಂಗ್ ಇಬ್ರಿಯ ಭಾಷೆಯಲ್ಲಿ ನಾಯಿ ಅಂತ. ಅವನ ಅಪ್ಪ ಯಾಕೆ ಹಂಗೆ ಹೆಸರಿಟ್ನು? ಆದರೆ ಕಾಲೇಬ್ ಎಂಬ ಹೆಸರಿನ ಅರ್ಥ ಡಾಗ್, ನಾಯಿ. ಈ ನಾಯಿ 2 ಕಾರ್ಯವನ್ನು ಮಾಡುತ್ತೆ. ನನಗೆ ನಮ್ಮ ಮನೇಲಿ ನಾಯಿ ಸಾಕ್ತಾ ಇರೋದ್ರಿಂದ, ನನಗೆ ಅನುಭವ ಇರೋದ್ರಿಂದ ಹೇಳ್ತೀನಿ. ಅವನು ತನ್ನ ಯಜಮಾನನಿಗೆ ನಂಬಿಗಸ್ತನಾಗಿರ್ತಾನೆ. 2, ಅವನು ಲಾಯಲ್ ಆಗಿರ್ತಾನೆ, ನಿಷ್ಠೆ ಉಳ್ಳವನಾಗಿರ್ತಾನೆ. ಸ್ತೋತ್ರ. ಈ ಕಾಲೇಬ್ ಎಂಬ ಹೆಸರು ಅದು ಕೇಳಿದಾಗ ಒಂಥರ ಅಂದ್ರೂ ಅದರ ಗುಣ ನೋಡಿದ್ರೆ ಅವನ ಮಾಸ್ಟರ್ಗೆ, ಅವನ ಯಜಮಾನನಿಗೆ ಅವನು ನಂಬಿಗಸ್ತನು, ನಿಷ್ಠೆ ಉಳ್ಳವನಾಗಿದ್ದ. ಹಲ್ಲೆಲೂಯ. ನಿನ್ನ ಹೆಸರಲ್ಲ ಇಂಪಾರ್ಟೆಂಟ್, ನಿನ್ನ ನಡತೆ ಇಂಪಾರ್ಟೆಂಟ್. ಡಾಗ್ ಲಾಯಲ್ಟಿ, ನಂಬಿಗಸ್ತತನವನ್ನು ತೋರಿಸುತ್ತೆ. ಇವನ ತಂದೆ ಕೆನಿಜೆಯನು. ಕೆನಿಜ ಅನ್ನೋದು ಒಂದು ಅನ್ಯ, ಇಸ್ರಾಯೇಲ್ ಜನರಿಗೆ ಸೇರಿದೋದಲ್ಲ, ಅನ್ಯ ದೇಶದವರು ಕೆನಿಜೆಯದವನು. ತಾಯಿ ಯಹೂದ್ಯಳು. ಕಾಲೇಬನು he was the leader of Judah tribe. ಯಹೂದ ಕುಲದ ನಾಯಕನಾಗಿದ್ದ. ನಾನು ಯೋಚನೆ ಮಾಡಿದೆ, ಇದು ಏನೋ ಕನೆಕ್ಷನ್ ಇದೆಯಲ್ಲ ಅಂತ. ನನಗೆ ಒಂದು ಮರ್ಮ ಅರ್ಥ ಆಯಿತು. ತಂದೆ ನಿನಗೆ ನಾಯಿ ಅಂತ ಹೆಸರಿಟ್ರು, ತಾಯಿ ನಿನಗೆ ನಾಯಿ ಅಂತ ಹೆಸರಿಟ್ರು. ಪರಲೋಕದ ದೇವರು ನಿನ್ನನ್ನು ಮರೆಯಲ್ಲಪ್ಪ. ನಾನು ಆಗಲೇ ಹೇಳ್ದಂಗೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 26 ಮತ್ತು 27ನೇ ವಚನವನ್ನು ಗಮನಿಸುವಾಗ, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನ ಕರೆದನೆಂದು ಆಲೋಚಿಸ್ರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರು ಇರಲಿಲ್ಲ, ಅಧಿಕಾರಿಗಳು ಅನೇಕರು ಇರಲಿಲ್ಲ, ಕುಲೀನರು ಅನೇಕರು ಇರಲಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನ ಆರಿಸ್ಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನ
ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನ ಆರಿಸಿಕೊಂಡಿದ್ದಾನೆ. ಒಬ್ಬರು ಮಾತ್ರ ಆಮೇನ್ ಹೇಳುವಂತರಾಗ್ರಿ. ಹಲ್ಲೆಲೂಯ. ಯೋಗ್ಯತೆ ಇಲ್ಲದೆ ಇರುವವರು, ಅರ್ಹತೆ ಇಲ್ಲದೆ ಇರುವವರು, ಯಾವುದೇ ಯೋಗ್ಯತೆ ಇಲ್ಲದೆ ಇರುವ ನನ್ನನ್ನು ನಿನ್ನನ್ನು ನಾಶನದ ಗುಂಡಿಯಿಂದ ತೆಗೆದು ಪಾಪದ ಸಂಬಳವಾದ ಮರಣಕ್ಕೆ ತಪ್ಪಿಸಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಆರಿಸಿಕೊಂಡ ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು. ಕಾರಣ ನಾವು ಬಂದಿದ್ದಲ್ಲ, ಅವನು ನಮ್ಮನ್ನು ಆರಿಸಿ ತೆಗೆದುಕೊಂಡವನಾಗಿದ್ದಾನೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸಕಲ ಕುಲ ಭಾಷೆ ಜನಾಂಗಗಳ ಮಧ್ಯದಿಂದ ದೇವರಿಗೋಸ್ಕರ ನನ್ನನ್ನು ನಿಮ್ಮನ್ನು ಆರಿಸಿ ತೆಗೆದುಕೊಂಡವನಾಗಿದ್ದಾನೆ. ನೋಡ್ರಿ, ಇವನನ್ನು ಆರಿಸಿಕೊಂಡಿದ್ದು ಮಾತ್ರ ಅಲ್ಲ, ಇವನನ್ನು ದೇವರು ನೇಮಕ ಮಾಡ್ತಾನೆ. ಇವನ ತಾಯಿ ಯಹೂದ್ಯಳಾದರು, ತಂದೆ ಕೆನಿಜೀಯವನಾಗಿದ್ರು. ಇವನಿಗೆ ಯಹೂದ ಕುಲದಲ್ಲಿ ನಾಯಕತ್ವ ಕೊಡ್ತಾರೆ. ಪ್ರೈಸ್ ಗಾಡ್. ಇದಕ್ಕೆ ಯಾವುದಕ್ಕೂ ನಾವು ಅಪಾತ್ರರಾಗಿದ್ವಿ, ಆದರೆ ನಮ್ಮನ್ನು ತಂದು ಈ ಜಾಗದಲ್ಲಿ ನಿಲ್ಲಿಸಿ ನಮ್ಮನ್ನು ನೇಮಕ ಮಾಡಿದನು. ಯಹೂದ ಕುಲದಲ್ಲಿ ಲೋಕದ ರಕ್ಷಕನಾದ ಯೇಸು ಸ್ವಾಮಿ ಜನಿಸಿದ ಕುಲ ಅದು. ಹೆಬ್ರೋನ್ ಆಶ್ರಯ ಪಟ್ಟಣಗಳಲ್ಲಿ ಒಂದದು. ಅದನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ಈ ಆಶ್ರಯ ಪಟ್ಟಣಗಳು 7 ಇದೆ. ಅದರಲ್ಲಿ ಹೆಬ್ರೋನ್ ಒಂದು. ಹೆಬ್ರೋನ್ ಒಳಗಡೆ ಒಬ್ಬ ಪ್ರವೇಶ ಮಾಡಿಬಿಟ್ರೆ ಅವನ ಶತ್ರು ಆದರೂ ಸರಿ ಅವನ್ನ ಕೊಲ್ಲಂಗಿಲ್ಲ. ಏನೋ ಕೇಳಿದ್ದೀರಾ? ಪರಾಕ್ರಮಶಾಲಿಗಳೇ, ನೀವು ಹೇಗೆ ಹತ್ರ ಆದ್ರಿ? ಮೂರ್ಖನಂತೆ ನೀನು ಸತ್ಯ ಅಲ್ಲ. ಅರ್ಥ ಆಯ್ತಾ? ಯಾರ ಬಗ್ಗೆ ಹೇಳ್ತಾ? ಯಾರ ಬಗ್ಗೆ? ಸೋತ್ರ ಮೂರ್ಖನಂತೆ ಸತ್ಯ ಬಿದ್ದಿಯಲ್ಲ ಅಂದ್ರೆ, ಒಂದೇ ಒಂದು ಹೆಜ್ಜೆ ಹೆಬ್ರೋನ್ನಲ್ಲಿ ಕಾಲಿಟ್ಟಿದ್ರೆ ಅಬ್ನೇರನು ಸಾಯ್ತಾ ಇರಲಿಲ್ಲ. ಅಬ್ನೇರನು ಹಿಂದುಗಡೆ ಶತ್ರು ಅಟ್ಟಿಸ್ಕೊಂಬಂದು ಕೊಲ್ಲೋದಕ್ಕೆ ಬಂದಾಗ ಜಸ್ಟ್ ಒಂದೇ ಹೆಜ್ಜೆ ಇಟ್ಟಿದ್ರೆ ಆಗಿರೋದು. ಓಕೆ, ನನ್ನ ವಿಷಯ ಅದಲ್ಲ. ಹೆಬ್ರೋನ್ ಕಾಲೇಬನಿಗೆ ದೇವರು ಸ್ವಾಸ್ಥ್ಯವಾಗಿ ಕೊಟ್ಟರು. ಇವತ್ತು ಈ ಅನಾಯಿಂಟಿಂಗ್ನ ಪ್ರತ್ಯೇಕತೆ ಏನು ಗೊತ್ತಾ? ಈ ಸ್ಪಿರಿಟ್ನ ಪ್ರತ್ಯೇಕತೆ, ವಿಭಿನ್ನವಾದ ಈ ಆತ್ಮದ ಪ್ರತ್ಯೇಕತೆ, ಯೋಗ್ಯತೆ ಇಲ್ಲದೆ ಇರುವವರನ್ನ ಯೋಗ್ಯವಾಗಿ ಘನಪಡಿಸುವ ಆತ್ಮ ಇದು.